ಆಮೇಲೆ ಫುಡ್ ನೋಡಿಕೊಂಡು ಲಂಚ್ ಮಾಡಿಕೊಂಡು ಹವಾಮಾಲ್ ಕಡೆ ಹೋಗ್ತಾ ಇರೋದು. ಸೊ ಇದೇ ಹವಾಮಾಲ್ ಸರೌಂಡಿಂಗಲ್ಲಿ ಇರುವಂಥ ಜಾಗಗಳಿದು. ಹವಾಮಾಲ್ ಬಂತು ನಮ್ದು ಇವಾಗ, ಇದೇ ಹವಾಮಾಲ್. ಇದೇ ಹವಾಮಾಲ್. ಆ್ಯಕ್ಚುಲಿ ಇದು ಹವಾಮಾಲ್ದು ಎಂಟ್ರಿ ಇಲ್ಲ, ಹಂಗೆ ಜಸ್ಟ್ ವ್ಯೂವಿಗೆ ಅಂತ ಈ ಕಡೆಯಿಂದ ಬಂದಿರೋದು. ಸೊ ಆ್ಯಕ್ಚುಲಿ ಎಂಟ್ರಿ ಈ ಕಡೆ ಇದೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಿಲೇಬಿ ಚೌಕ್ ಅಂತ ಇತ್ತು, ಅಲ್ಲಿಂದ ಬರಬೇಕು. ನಮ್ಮರೆಲ್ಲ ಮುಂದೆ ಹೋಗ್ತಿದ್ದಾರೆ. फोटो बनाओगे? फोटो ಹವಾಮಾಲ್ ಎಂಟ್ರಿ ಈ ಕಡೆಯಿಂದ ಬೋರ್ಡ್ ಇದೆ. हवामाल का रास्ता. फोटो लेना है आपको? फोटो खींचेंगे, फोटो ಹವಾಮಾಲ್ ಟಿಕೆಟ್ ತೊಗೋಬೇಕಂದ್ರೆ ಇದನ್ನು ಸ್ಕ್ಯಾನ್ ಮಾಡಿ ನೋಡ್ಬೋದು. ಇಂಡಿಯನ್ ಸಿಟಿಜನ್ 52, ನಮಗಿರೋದು 52. ಇದೇ ಟಿಕೆಟ್ ಕೌಂಟ್ರು. ಸೊ ಇಲ್ಲಿಂದ ಈ ಕಡೆಯಿಂದ ಹೋಗಬೇಕು. ಇದೇ ಹವಾಮಾಲ್ ಎಂಟ್ರೆನ್ಸು. ಸೊ ಈ ಕಡೆ ಪಕ್ಕದಲ್ಲಿ ಇರುತ್ತೆ ಟಿಕೆಟ್ ಕೌಂಟ್ರು. ಸೊ ಅಲ್ಲಿಂದ ಈ ಕಡೆ ಬಂದರೆ ಈ ಕಡೆ ಎಂಟ್ರಿ. ನ್ಯಾಚುರಲ್ ಎ ಸಿ. ನ್ಯಾಚುರಲ್ ಎ ಸಿ ಯೂಸ್ ಮಾಡ್ತಿದ್ದೀವಿ ಕರ್ಟನ್ನು. ಸೊ ಇದರಿಂದ ನೀರು ಬಿದ್ದು ತಣ್ಣಗಾಗಿ ಇಲ್ಲಿಂದ ಗಾಳಿ ಮುಂದೆ ಹೋಗ್ತಿತ್ತು ಅಂತ. ಇದು ಫಸ್ಟ್ ಎಂಟ್ರೆನ್ಸ್ ನಮ್ಮದು. ಸೊ ಇದ್ರ ಗೇಟ್ ಬಂದುಬಿಟ್ಟು ಅನಂತಪುಲಿ ಗೇಟ್ ಅಂತ. ಸೊ ಇಲ್ಲಿಂದ ಬಂದಿರೋದು ನಾವು. ಸೊ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಗ್ಬೇಕು ನಾವು ಮುಂದೆ. ಸೊ ಇಲ್ಲೇನೋ ಹಿಸ್ಟ್ರಿ ಇದೆ, ನಮ್ಮವರೆಲ್ಲ ಓದ್ತಿದ್ದಾರೆ, ನೋಡೋಣ. ನಿಮ್ಮ ಹೆಸರಲ್ಲಿ ಜಾಗ ಎಲ್ಲ ಇದೆ, ವಿಚಿತ್ರ ಮಂದಿರ. ನಾನು ವಿಚಿತ್ರನಾ? ಡೌಟೇ ಇಲ್ಲ. ಪೌಸ್ ಮಾಡಿ ಓದ್ಕೋಬೋದು ನೀವು ಇದನ್ನ. ಆ ಎಂಟ್ರೆನ್ಸಿಂದ ಈ ಕಡೆ ಬಂದರೆ ನೋಡ್ಬೋದು. ಸೊ ವಾಟರ್ ಫೌಂಟೇನ್ ಇದೆ ಇಲ್ಲಿ. ಸೊ ಇಲ್ಲಿಂದ ಮೇಲೆ ಎಲ್ಲ ಹತ್ತಿದ್ದಾರೆ. ಸೊ ನಾವು ಆವಾಗಲೇ ಆ ಕಡೆ ಏನು ತೋರಿಸಿದ್ವಲ್ಲ, ಸೊ ಆ ಬಿಲ್ಡಿಂಗ್ ಆ ಕಡೆಯಿಂದ ನೋಡ್ತಿರೋದು. ಸೊ ಮೇಲೆ ಎಲ್ಲ ಹೋಗ್ಬೋದು ನಾವು ಇವಾಗ. ನೆಕ್ಸ್ಟ್ ಅಲ್ಲೇ ಹೋಗೋದು. ನಾವು ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು. ಗ್ರಿಪ್ಪಿಂಗ್ ಅಂತ ಹೇಳ್ಬಿಟ್ಟು ಕಲ್ಲನ್ನ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಇಲ್ಲೊಂದು ಫ್ಲೋರು.
ಅಲ್ಲಿಂದ ನಾವು ಮೇಲೆ ಬಂದ್ವಿ ಇವಾಗ. ನೆಕ್ಸ್ಟ್ ಈ ಥರ ಇದೆ. ನಾವು ಆವಾಗಲೇ ವಿಡಿಯೋ ತೆಗೆದಿದ್ದು ಇಲ್ಲಿ ನೋಡ್ತಿದ್ದೀರಲ್ಲ ರೋಡು, ಸೊ ಅಲ್ಲಿಂದನೇ ನಾವು ಹೊರಗಡೆಯಿಂದನೇ ವಿಡಿಯೋ ತೆಗೆದಿದ್ದು ಆವಾಗಲೇ. ಸೊ ಎಲ್ಲರೂ ಅದೇ ಮಾಡ್ತಿರೋದು ಅಲ್ಲಿಂದ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಎದುರುಗಡೆ ಮೇಲೆ ನೋಡ್ಬೋದು ಎಷ್ಟು ಜನ ಅಲ್ಲಿಂದ ವಿಡಿಯೋ ತೆಗೆದಿದ್ದಾರೆ, ಫೋಟೋ ತೆಗಿತಿದ್ದಾರೆ ಅಂತ. ಸೊ ಇಲ್ಲಿಗೆ ಬಂದ್ವಿ ನಾವು. ಸೊ ಇಲ್ಲಿಂದ ನೆಕ್ಸ್ಟು ಇನ್ನು 1 ಅಥವಾ 2 ಫ್ಲೋರ್ ಹೋಗೋದಿದೆ. ಸೊ ಅದಕ್ಕೆ ಇಲ್ಲಿಂದ ಹಿಂಗೆ ಹೋಗೋದಿದೆ ಇವಾಗ ಮೇಲೆ. ಎಲ್ಲ ಅದೇ ಫ್ಲೋರು ನಡೆಸಿದ ಮೇಲೆ. ಸೊ ಇಲ್ಲಿಂದ ಹೊರಗಡೆಯಿಂದ ರೋಡ್ದೆಲ್ಲ ಕಾಣುತ್ತೆ ಇಲ್ಲಿಂದ. ಸೊ ನಾವು ಇಲ್ಲಿಂದ ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೋದು. ಇನ್ನೊಂದು ಫ್ಲೋರ್ ಇದೆ, ಸ್ಟೆಪ್ಸ್ ಇದ್ದಾವೆ. ಸೊ ಥ್ರೂ ಸ್ಟೆಪ್ಸ್. ಸ್ಟೆಪ್ಸ್ ಎತ್ಕೊಂಬಂದ್ವಿ. ಈ ಥರ ಇದೆ. ಇಲ್ಲ ಸ್ವಲ್ಪ ರಶ್ ಇದೆ ಫೋಟೋಸ್ಗೆ. ಗ್ರೌಂಡ್ ಫ್ಲೋರಿಂದ 3 ಫ್ಲೋರ್ ಮೇಲೆ ಬಂದ್ವಿ. ನೋಡ್ಬೋದು ಇಲ್ಲಿಂದ ವ್ಯೂ. ನಾವು ಮೇಲೆ ಹೋಗಿ ಹವಾಮಾನ ನೋಡಿಕೊಂಡು ಕೆಳಗಡೆ ಬಂದ್ವಿ. ಸೊ ವೇ ಟು ಎಕ್ಸಿಟ್ ಇಸ್ ದಿಸ್ ಸೈಡ್. ಸೊ ಈ ಫೌಂಟೇನ್ನು ಆಫ್ ಮಾಡಿದ್ರು. ಸೊ ದಿಸ್ ಈಸ್ ದ ವೇ ಟು ಎಕ್ಸಿಟ್. ಸೊ ಯಾರು जयपुरी सूट है, साड़ी दे आपको ನಾವು ಹವಾಮಾನ ನೋಡಿಕೊಂಡು ಅಲ್ಲಿಂದ ಇವಾಗ ಜಂತರ ಮಂತರ ಕಡೆ ಹೋಗ್ತಿರೋದು. ಸೊ ಒಂದೇ ರೋಡಲ್ಲೇ ಇದೆ. ಸೊ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಹೋಗ್ತಿರೋದು ಹಂಗೆ ನೋಡಿ. ಜಿಲೇಬಿ, ಕಚೋರಿ, ಸಮೋಸ, ಒಳ್ಳೆ ಪರಿಮಳ. ಯಾವ ಜಾಗ ಅಂತ ಗೊತ್ತಿಲ್ಲ, ಬಟ್ ಟೋಟಲ್ ಐತವ್ರೆ ಇಲ್ಲಿ. ಸೊ ಇದೇ ರೋಡ ಜಂತರ ಮಂತರ ಅಂದ್ಕೊತೀವಿ. ನೀವು ನೋಡ್ತಿರ್ಬೋದು ಎದುರುಗಡೆ ಇರೋದೇ ಜಂತರ ಮಂತರ. ಸೊ ಆ ಕಡೆ ಎಲ್ಲ ಟಿಕೆಟ್ ಕೌಂಟ್ರ್ ಇದೆ, ಎಷ್ಟು ಅಂತ ಗೊತ್ತಿಲ್ಲ ಅಮೌಂಟು. ಸೊ ಜಂತರ್ ಮಂತರ್ ಟಿಕೆಟ್ ಕೌಂಟ್ರ್ ಆ ಕಡೆ ಹಿಂದ್ಗಡೆ ಕಾಣ್ತಿರ್ಲಿಲ್ಲ, ಇದೆ ಟಿಕೆಟ್ ಕೌಂಟ್ರು. ಸೊ ಇಲ್ಲಿಂದ ಎಂಟ್ರಿ. ಜಂತರ್ ಮಂತರ್ ಒಳಗಡೆ ಸೈಂಟಿಫಿಕಲಿ ಸುಮಾರು ಥಿಂಗ್ಸ್ ಇದ್ದಾವೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ಇಲ್ಲಿ ಮಾಡೆಲ್ ಸೋಲಾರ್ ಸಿಸ್ಟಮ್.
खगोली यंत्र. सो इधर का दरवाज़ा क्लोज है. Tested by Jyotish. ಸುಮಾರಾಗಿರೋ ಸೈನ್ಸ್ ಥಿಂಗ್ಸ್ ಇದ್ದಾವೆ ಇಲ್ಲಿ. स्थानीय समय देखो इधर को लोची जाएगा पता चल जाएगा. ಇವೇನಂತ ಎಕ್ಸಾಕ್ಟ್ಲಿ ಒಂದು ಅರ್ಥ ಆಗ್ತಿಲ್ಲ. ಇದು ಟೈಮ್. ಲಘು ಸಾಮ್ರಾಟ್ ಯಂತ್ರ. ಇದೆಲ್ಲ ಸೈಂಟಿಫಿಕ್ ಥಿಂಗ್ಸು ರಿಲೇಟೆಡ್ ಟು ಸೈನ್ಸು. राजा महाराज सगळं स्टडी करून खगोलचं. ನಮ್ಗೆ ಯಾವ ರಾಶಿ ಅನ್ನೋದೇ ಗೊತ್ತಿಲ್ಲ. ಪೈಸಸ್ ಮೀನಾ. ರಾಶಿ ಸಂಬಂಧಪಟ್ಟಂಥ ಇದೇನು ಲೆಕ್ಕಾಚಾರಗಳು. ಸೊ ಇದು ಪೈಸಸ್ಸಿಗೆ, ಸೊ ಇದು ಏರೀಸ್ಗೆ. ಸೊ ಈ ಕಡೆಯಿಂದ ಬಂದರೆ ಇದೊಂದು ರಾಶಿದಿರುತ್ತೆ. ಸೊ ಇಲ್ಲಿಂದ ಬಂದರೆ ಇದೊಂದು ರಾಶಿದಿರುತ್ತೆ. ಸೊ ಇಟ್ಸ್ ಲಿಬ್ರಾ. ಇಟ್ಸ್ ಲಿಬ್ರಾ. ಇದು ಸ್ಕಾರ್ಪಿಯೋ. ಓಕೆ, ಈ ಕಡೆ ನೋಡ್ರಿ ಇದು ಸಗ್ಯಾಟ್ರಸ್ಸು. ಸಗ್ಯಾಟ್ರಸ್ಸು. ಇದು ಲಿಯೋ ಆ ಕಡೆ ಇರೋದು ಹಿಂದ್ಗಡೆ. ಈ ಕಡೆ ಲಿಯೋ. ಸೊ ಈ ಕಡೆ ವರ್ಗೋ. ಓಕೆ, ಸೊ ಈ ಕಡೆದು ಕ್ಯಾನ್ಸರು. ಇದು ಕ್ಯಾನ್ಸರು. ಸೊ ಇದು ಠಾರಸ್ಸು. ಸೊ ಹಿಂದ್ಗಡೆದು ಜೆಮಿನಿ. ಸೊ ಇದು ಅಕ್ವೇರಿಯಸ್ಸು.
ಈ ಥರ. ಸೊ ಇದು 12 ಇದಕ್ಕೆ ರಾಶಿಗೆ 12 ಥರ ಇದ್ದಾವೆ. ಸೊ ಇಲ್ಲಿ ಬಂದ ಮೇಲೆ ಒಂದು ವಿಚಾರ ಅರ್ಥ ಆಗಿದ್ದೇನಂತಂದರೆ ಇದೆಲ್ಲದರ ರಿಲೇಟೆಡ್ ಟು ಟೈಮು ಮತ್ತು ಆಸ್ಟ್ರಾಲಜಿ. ರಾಮಯಂತ್ರ ರಾಶಿದು ಆ ಕಡೆ ಎಲ್ಲ ನೋಡ್ಕೊಂಬಂದ್ಮೇಲೆ ನಾವು ಈ ಕಡೆ ಬಂದ್ವಿ. ಸೊ ಹೆಸರು ಹಾಗೆ ಇದೆ, ಜಂತರ್ ಮಂತರ್ ಅಂತ ಹೇಳ್ಬಿಟ್ಟು ಏನು ಅಂದರೂ ಅರ್ಥ ಆಗ್ತಿಲ್ಲ. ಸೊ ಇದನ್ನ ಡಿಕೋಡ್ ಮಾಡೋಕ್ಕೆ ತಲೆಗಳು ಬೇಕು. ಎಲ್ಲ ಕಡೆಯೂ ಇಲ್ಲಿ ನೋಡ್ತಿರೋ ಥರ ಮೆಟ್ಲ್ ಥರನೇ ಹಿಂಗಿದ್ದಾವೆ. ಸೊ ಇದು ದೊಡ್ಡದಿದೆ, ಇದು ಅಲ್ಲಿವರೆಗೂ. ಸೊ ಇದೇನಂತ ನೋಡುವ. ವಿರಾಟ್ ಸಾಮ್ರಾಟ್ ಯಂತ್ರ. ನಮ್ಮ ಹುಡುಗರಿಗೂ ಏನೋ ಅರ್ಥ ಆಗಿದೆ, ಬಂದು ಇಲ್ಲಿ ಕುಂತವ್ರೆ. ಅಲ್ಲಿಬ್ರು ಕುಂತವ್ರೆ, ಇಲ್ಲಿಬ್ರು ಏನೋ ನೋಡ್ತವ್ರೆ. ನಮಗೂ ಏನು ನೋಡಿದ್ರು ಏನಂತ ಅರ್ಥ ಆಗ್ತಿಲ್ಲ. ನಾವು ಇವ್ರ ಜೊತೆ ಕುತ್ಕೋತೀವಿ. ಇವಾಗ ಅಲ್ಲಿ ಕುತ್ಕೊಂಡಿದ್ವು, ಅಲ್ಲಿಂದ ಈ ಕಡೆ ಬಂದ್ವಿ. ಸೊ ವ್ಯಾಖ್ಯಾ ಕೇಂದ್ರ, ಇಂಟರ್ಪ್ರಿಟೇಷನ್ ಸೆಂಟರ್. ಸೊ ಇಲ್ಲೇನಿದೆ ನೋಡುವ. ಯಂತ್ರ ಮಂತ್ರ ಜೈಪುರ್, जंतर मंतर सवाई जयसिंह द्वितीय द्वारा 18वीं ये जंतर मंतर ಅಲ್ಲಿರೋದು ಜಂತರ್ ಮಂತರ್ ಎಂಟ್ರಿ ಆ್ಯಂಡ್ ಕೌಂಟ್ರು. ಸೊ ಇದೇ ಇವಾಗ ಮೇನ್ ಪ್ಯಾಲೇಸ್ನಾಗ ಹೋಗ್ತಾ ಇರೋದು. ಸೊ ಇಲ್ಲಿದೆ ಟಿಕೆಟ್ ಕೌಂಟ್ರು. ಸೊ ಜಂತರ್ ಮಂತರ್ದು 52 ರೂಪೀಸ್ ಇತ್ತು. ಸೊ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿದೆ ನೋಡಿ ಟಿಕೆಟ್ಸ್ ಆ್ಯಂಡ್ ಟೈಮಿಂಗ್ಸ್. ಮ್ಯೂಸಿಯಂ ನೈಟು ಮತ್ತೇನೇನೋ ಇದೆ ಇಲ್ಲಿ. ಪ್ಯಾಲೇಸ್ದು ಎಂಟ್ರಿ ಫೀಸ್ ಬಂದುಬಿಟ್ಟು 500. ಸೊ ಒಳಗಡೆ ನೋಡಿದ್ರೆ ಅಂಥ ಏನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಿನ್ನೇನು ವ್ಯಾಕ್ಸ್ ಮ್ಯೂಸಿಯಮ್ಮು ಮತ್ತು ಅದು ಶೀಶಾ ಮಹಲ್ ಅಂತೇಳ್ಬಿಟ್ಟು ಹೋಗಿದ್ವಿ. ಅಲ್ಲೂ ಸುಮ್ಮನೆ 500 ರೂಪೀಸ್ ಕೊಟ್ಟಂಗೆ ಅನುಭವ ಆಯಿತು. ಸೊ ಇಲ್ಲೂ ಅದೇ ಥರ ಅನ್ನಿಸ್ತಿದೆ. ಇದಕ್ಕೂ 500 ರೂಪೀಸ್ ಎಂಟ್ರಿ ಅಂತ ಹಿಂದ್ಗಡೆ ನೋಡ್ಬೋದು. ಇದೇ ಪ್ಯಾಲೇಸು. ಸೊ ಒಳಗಡೆ ಹೋದರೆ ಅಲ್ಲೂ ಒಳಗಡೆ ಇರೋಂಥ ಬಿಲ್ಡಿಂಗ್ನ ಅವರು ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಸ್ವಲ್ಪ ಆರ್ಟ್ ಗ್ಯಾಲರಿ ಇರೋದನ್ನ ಹಳೆ ಕಾಲದಲ್ಲಿ ಯೂಸ್ ಮಾಡಿರೋಂಥ ಇದು ಏನೋ ಕತ್ತಿಗಳು ಅದು ಇದು ಏನು ಯೂಸ್ ಮಾಡ್ತಿದ್ರಲ್ಲ ಅವರು, ಯುದ್ಧ ಉಪಕರಣಗಳು. ಸೊ ಅದನ್ನು ಯೂಸ್ ಮಾಡಿರೋದಿದೆ. ಸೊ ಆ ಥರ ಆರ್ಟ್ ಗ್ಯಾಲರಿಗಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ರಾಜರು ಹಾಕೊಂಡಿರೋಂಥ ಪೋಷಾಕಗಳು, ಸೊ ಅದನ್ನ ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ಪ್ಯಾಲೇಸ್ನ 500 ರೂಪೀಸ್ ಎಂಟ್ರಿ ಇಟ್ಟಿದ್ದಾರೆ. ಆಟೋಲ್ಲಿ ನಾವು ಹೆಂಗೆ ಬೇಕು ಹಂಗೆ ಕುಂತು ಹೋಗ್ತಾ ಇರೋದು.
ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ನನ್ನ ಫ್ರೆಂಡ್ಸು ಹೋಗ್ತಾ ಇದ್ದೀವಿ. ನಾನು ನಂದಿನಿ ಜೈಪುರ್ಗೆ ಬಂದೀನಿ. ನಾವು ಪ್ಯಾಲೇಸ್ಗೆ ಹೋಗಲಿಲ್ಲ. ಸೊ ಮೇನ್ ಪ್ಯಾಲೇಸ್ ಬಿಟ್ಬಿಟ್ಟು ನಾವು ಹಂಗೆ ಶಾಪಿಂಗ್ ಅಂತ ಹೋಗ್ಬಿಟ್ವಿ. ಶಾಪಿಂಗ್ ಹೋದ್ಮೇಲೆ ಮತ್ತೆ ಹವಾಮಾಲ್ಗೆ ವಾಪಸ್ ಬಂದಿದ್ದೆ. ಸೊ ಹಿಂದ್ಗಡೆ ನೋಡ್ಬೋದು ಹವಾಮಾಲಲ್ಲಿ ಮತ್ತೆ ರಾತ್ರಿ ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ಸೊ ಹಿಂದ್ಗಡೆ ಲೈಟೆಲ್ಲ ಹಾಕಿದ್ದಾರೆ. ಹವಾಮಾಲ್ ಕಾಣ್ತಾ ಇದೆ ನಿಮ್ಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ. ಸೊ ನಮ್ಮನ್ನು ಟ್ರೈನ್ ಬಂದುಬಿಟ್ಟು ರಾತ್ರಿ 10 ಗಂಟೆಗಿದೆ, 10-10:30 ಏನೋ ಇದೆ. ಸೊ ಅಲ್ಲಿ ತನಕ ಶಾಪಿಂಗು ಊಟ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋದು. ಸೊ ಈ ಹವಾಮಾಲ್ ಲೈಟ್ ಹಾಕಿರ್ತಾರೆ ನೈಟ್ ಅಂತ ಹೇಳ್ಬಿಟ್ಟೆ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದು ಇಷ್ಟೊತ್ತು. ಹವಾಮಾಲ್ ಎದುರುಗಡೆನೇ ನಿಮಗೆ ಇಷ್ಟೊಂದು ಶಾಪಿಂಗ್ ಏರಿಯಾ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಕುರ್ತಾ, ರಾಜಸ್ಥಾನಿ ಸ್ಟೈಲಲ್ಲಿ ನಿಮಗೆ ಸ್ಯಾಂಡಲ್ಸು, ಚಪ್ಪಲ್ಲು ಆ ಥರ ಎಲ್ಲ ಇದೆ. ಸೊ ನಮ್ಮವ್ರು ಆಲ್ರೆಡಿ ಒಳಗೆ ಹೋಗಿದ್ದಾರೆ. ನೋಡೋಣ ಬನ್ನಿ ಏನಿದೆ ಒಳಗಡೆ. ಒಳಗಡೆ ಚಪ್ಪಲ್ ಇದೆ, ಡಿಸೈನ್ ಚಪ್ಪಲ್ ತಗೋತಾರೆ. हिमांशु वाइफ के लिए खरीद रहा है. ಈ ಕಡೆ ಹವಾಮಾಲ್. ಸೊ ಶಾಪಿಂಗ್ ಮಾಡ್ಕೊಂಡು ಈ ಕಡೆ ಬಂದರೆ ನೋಡ್ಬೋದು, ಈ ಕಡೆ ಸುಮಾರಾಗಿ ಮೇಲ್ಗಳಿದ್ದಾವೆ. ಸೊ ಇವು ಹಳೆ ಕಾಲದಲ್ಲಿ ಕಟ್ಟಿರೋದನ್ನ ಇವರು ಮನೆಗಳು, ಶಾಪ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಯಾವುದೋ ಸರ್ಕಲಲ್ಲಿ ಇದ್ದೀವಿ ನಾವು. ಇಷ್ಟೊಂದು ಗಾಡಿಗಳಿದ್ದಾವೆ ನೋಡ್ಬೋದು. ಇದು ಅವಾಗಿನ ಕಾಲದ ಮೇಲೆ ಇದೆಲ್ಲ ಹಂಗೆ ಶಾಪ್ಗಳು ಮಾಡ್ಕೊಂಡಿದ್ದಾರೆ ಇವಾಗ. ಸೊ ಆ ಕಡೆನೂ ಅದೇ ಇದ್ದಾರೆ. ಹಿಂದೆ ಇರೋದು ರಾಣಿ ಮಾಲು. ಸೊ ಸಮಯ 10 ಗಂಟೆ ರಾತ್ರಿ. ನಮ್ಮ ಟ್ರೈನ್ 10:15 ಆಗಿದೆ. ರೈಲ್ವೆ ಸ್ಟೇಷನ್ ನಿಯರ್ ಇರೋದ್ರಿಂದ ನಾವು ಇವಾಗಲೇ ಚೆಕ್ಔಟ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ಸೊ ಲಗೇಜ್ ರೂಮಲ್ಲಿ ಇಟ್ಟಿದ್ವಿ. ರಾಣಿ ಮಾಲ್ ಅವರ ಸ್ಪೆಷಲ್ಟಿ ಕೊಡ್ತಾರೆ, ನೀವು ಚೆಕ್ಔಟ್ ಮಾಡಿದ್ರು ನಿಮ್ಮ ಲಗೇಜ್ನ ಇಟ್ಕೋತಾರೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಅಬೌಟ್ ರಾಣಿ ಮಾಲ್. ರಾತ್ರಿ ಬೆಳಿಗ್ಗೆ ನಾವು ಚೆಕ್ಔಟ್ ಮಾಡಿದಾಗ 10 ಗಂಟೆ. ಸೊ ಇವಾಗ ರಾತ್ರಿ 9:30-10 ಗಂಟೆಗೆ ಊಟ ಮಾಡ್ಕೊಂಡ್ಬಂದು ಲಗೇಜ್ ತೊಗೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು. ರೈಲ್ವೆ ಸ್ಟೇಷನ್ ಹತ್ತಿರ ಇರೋದ್ರಿಂದ ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ. ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮು. ಸೊ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಓಪನ್ ಇರೋದು, ಅದು ಬಿಟ್ಟು ರಿಮೈನಿಂಗ್ ಎಲ್ಲ ಕ್ಲೋಸ್ಡು. ಸೊ ನಮ್ಮ ಆಟೋ ಎಲ್ಲಿಂದ ಸಿಗುತ್ತೆ ಅಂತ ನೋಡಬೇಕು. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ತಿದ್ದಾರೆ. ಮುಂದ್ಗಡೆ ಎಲ್ಲ ನೋಡ್ಬೋದು, ಎಲ್ಲ ಸ್ಟ್ರೀಟ್ ಎಲ್ಲ ಕ್ಲೋಸ್ ಆಗಿದೆ. ನಾವು ಜೈಪುರ್ ರೈಲ್ವೆ ಸ್ಟೇಷನಿಗೆ ಬಂದಾಯಿತು. ಎದುರುಗಡೆ ಇರೋದು ಜೈಪುರ್ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ನಮ್ಮ ಟ್ರೈನ್ ನೋಡಿಕೊಂಡು ಟ್ರೈನ್ ಹತ್ಕೊಂಡು ಉದಯ್ಪುರ್. ಸೊ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟು
ವಿ ಸ್ಟಾರ್ಟ್ ಫ್ರಮ್ ಉದಯ್ಪುರ್.